1891ರಲ್ಲಿ ಬಾರೋ 1891ರಲ್ಲಿ ಮೇಲೋಗ್ಬಿಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ಇವತ್ತು ನಾವು ಒಂದು ಯೂನಿಕ್ ಕಂಟೆಂಟ್ ಜೊತೆ ಬಂದಿದ್ದೀವಿ. ಏನಪ್ಪ ಯೂನಿಕ್ ಕಂಟೆಂಟ್ ಅಂದರೆ, ಇತ್ತೀಚೆಗೆ ನೀವು ನೋಡ್ತಿರ್ಬೋದು ಈಗ ಎಷ್ಟೋ ಗಾಡಿಗಳದ್ದು ಕಾಂಟ್ರವರ್ಸಿಗಳಾಗಿರುತ್ತೆ. ಎಕ್ಸಾಂಪಲ್ R15 ಮತ್ತು KTM ಆಗಿರುತ್ತೆ. ಮೇಯ್ನ್ ದೊಡ್ಡ ಕಾಂಟ್ರವರ್ಸಿ ಏನು ಅಂದರೆ GT 650 ಮತ್ತು KTMನ 390. ಸೊ ಈ ಥರ ಕಾಂಟ್ರವರ್ಸಿಗಳನ್ನ ನೀವು ನೋಡಿರ್ತೀರ. ಸೊ ಈ ಕಾಂಟ್ರವರ್ಸಿ ಆಗಬಾರ್ದು ಅಂತ ನಿನ್ನ ಕಾಂಪಿಟೇಷನಿಗೆ ಬಂದಿಲ್ಲ ಇವತ್ತು. ನಾನಾ ಏನು ಗುರು ಏನೇನೋ ಮಾತಾಡ್ತಾನಲ್ಲ ಅಂತ. ಸೊ ಅದಕ್ಕೆ ಇದೇನು ನಾನಾ ಕಾಂಪಿಟೇಷನ್ ಅಂದರೆ, ನಾವು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 BS6 ಜೊತೆಗೆ ನಮ್ಮ ಜೊತೆ ಇನ್ನೊಂದು ಏನಿದೆ ಅಂದರೆ ರಾಯಲ್ ಎನ್ಫೀಲ್ಡ್ನ ಕ್ಲಾಸಿಕ್ 350 BS4 ಗಾಡಿ ಇದೆ. BS6 ಮತ್ತು BS4ನ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಕಂಪ್ಯಾರಿಸನ್ ಅಂದರೆ ಈ ಗಾಡಿಯಿಂದ ಈ ಗಾಡಿಗೆ ಏನಕ್ಕೆ ಶಿಫ್ಟ್ ಆದರು BS4ಇಂದ BS6ಗೆ. ಸೊ ಗೈಸ್, ಇಲ್ಲಿ ಎರಡು ಕ್ಲಾಸಿಕ್ 350, ಇದು ಕ್ಲಾಸಿಕ್ 350 ಅಂದರೆ, ಸೊ ಅಫಿಷಿಯಲ್ ಆಗಿ ಇಂಜಿನ್ ಕೆಪಾಸಿಟಿ ಬಗ್ಗೆ ಮಾತಾಡೋದ್ರ ಇದಕ್ಕೆ 346 cc ಬರುತ್ತೆ. ಇದು ಬಂದುಬಿಟ್ಟು 349 cc ಬರುತ್ತೆ. ಇದರಲ್ಲಿ 20.07 PS ಬರುತ್ತೆ. ಇದರಲ್ಲೂ ಸಹ 20.07 PS ಬರುತ್ತೆ. ಟಾರ್ಕ್ ವೈಸ್ ಮಾತಾಡೋದಾದ್ರೆ ಇದಕ್ಕೆ 27 Nm ಟಾರ್ಕ್ ಇದೆ, ಇದಕ್ಕೆ 25 Nm ಟಾರ್ಕ್ ಇದೆ. ಸೊ ಎರಡರಲ್ಲಿ ಇದಕ್ಕೆ 3 cc ಕಡಿಮೆ ಆಗುತ್ತೆ. ಅಂದರೆ ಇದಕ್ಕೆ 349 cc ಬರುತ್ತೆ, ಇದಕ್ಕೆ 346 cc ಬರುತ್ತೆ. ಸೊ ಟಾರ್ಕ್ ವೈಸ್ ನೋಡಿದ್ರೆ ಇದಕ್ಕೆ ಜಾಸ್ತಿ ಟಾರ್ಕ್ ಇದೆ, ಇದಕ್ಕೆ ಟಾರ್ಕ್ ಕಡಿಮೆ ಇದೆ. ಇದಕ್ಕೆ 27 Nm ಟಾರ್ಕ್ ಇದೆ, ಇದಕ್ಕೆ 25 Nm ಟಾರ್ಕ್ ಇದೆ. ಸೊ ಎರಡು ಪವರ್ ಮ್ಯಾಚ್ ಅಪ್ ಆಗುತ್ತೆ. ಈ ಗಾಡಿ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 13 ಲೀಟರು, ಇದಕ್ಕೂ ಸಹ 13 ಲೀಟರು. ಸೊ ಇದ್ರ ಮೈಲೇಜ್ ಬಂದುಬಿಟ್ಟು 37 km/ಲೀಟರ್ ಬರುತ್ತೆ, ಇದು 35 km/ಲೀಟರ್ ಬರುತ್ತೆ. BS4 ಇದೇನಿದೆ BS6. BS ಅಂದರೆ ಏನು ಅಂದರೆ, BS4 ಅಂದರೆ ಭಾರತ್ ಸ್ಟೇಜ್ 4 ಅಂತ, BS6 ಅಂದರೆ ಭಾರತ್ ಸ್ಟೇಜ್ 6 ಅಂತ. ಸೊ BS4ಅಲ್ಲಿ ಏನಾಗ್ತಿದ್ರು ಅಂದರೆ, ನೀವು ಪೆಟ್ರೋಲ್ ಹಾಕ್ಸಿದ್ಮೇಲೆ ಅದು ಬರ್ನೌಟ್ ಆದಮೇಲೆ ನಮಗೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಒಂದು ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಆ ಇಂಜಿನಲ್ಲಿ ಕಂಪ್ಲೀಟಾಗಿ ಅದು ಫುಲ್ಲು ಕಂಬಸ್ಟ್ ಆಗ್ತಿರಲಿಲ್ಲ. ಸೊ ಏನಾಗ್ತಿತ್ತು ಅಂದರೆ ಪೊಲ್ಯೂಷನ್ನು BS6ಗೆ ಹೋಲ್ಸ್ಕೊಂಡ್ರೆ BS4ಅಲ್ಲಿ ಪೊಲ್ಯೂಷನ್ ಆಗ್ತಿತ್ತು ಅಂತ ಈ ರೀಸನ್ ಇಟ್ಕೊಂಡ್ಬಿಟ್ಟು ಈ BS4 ಗಾಡಿಗಳನ್ನ ಸ್ಟಾಪ್ ಮಾಡಿದ್ರು. BS6ಅಲ್ಲಿ ಏನು ಮಾಡಿದ್ರು ಅಂದರೆ ಆ ಕಂಬಷನ್ ರೇಟ್ನ ಸ್ವಲ್ಪ ಜಾಸ್ತಿ ಮಾಡಿದ್ರು. ಸೊ ಏನಾಗ್ತಿದೆ ಅಂದರೆ ಕಂಬಷನ್ ಜಾಸ್ತಿ ಆದಷ್ಟು ನಮಗೆ ಮೈಲೇಜ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಡಿಫಾಲ್ಟ್ ಏನಾಗಿದೆ ಅಂದರೆ ಮೈಲೇಜ್ ಡ್ರಾಪ್ ಆಗಿದೆ. ಮೇನ್ ಏನು ಅಂದರೆ BS4 ಗಾಡಿಗಳಲ್ಲಿ ನೀವು ಕಿಕ್ಕರ್ ನೋಡ್ತೀರಾ, ಈ ಗಾಡಿಲಿ ಏನಿದೆ ಕಿಕ್ಕರ್ ಇಲ್ಲ. ಇನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ, ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ. ನಿಮ್ಗೆ ಏನಾದ್ರು ಎಕ್ಸಾಂಪಲ್ ಬ್ಯಾಟ್ರಿ ಏನಾದ್ರು ಡೌನ್ ಆಯ್ತು ಅಂದ್ರೆ ಆ ಗಾಡಿಲಿ ಬ್ಯಾಟ್ರಿನೇ ಇಲ್ಲ ಗುರು, ಬ್ಯಾಟ್ರಿ ಫುಲ್ ಡೆಡ್ ಆಗಿದೆ, ಕಿಕ್ಕರ್ ಇಟ್ಕೊಂಡು ಅವನು ಆರಾಮಾಗಿ ಇದ್ದಾನೆ ಗಾಡಿಲಿ. ಈ ಗಾಡಿಗೆ ಏನಾದ್ರು ಬ್ಯಾಟ್ರಿ ಏನಾದ್ರು ಹೋದ್ರೆ ನೀವು ಒಂದು ಬ್ಯಾಟ್ರಿ ರಿಪ್ಲೇಸ್ ಮಾಡಿಸ್ಬೇಕು, ಇಲ್ಲ ಬ್ಯಾಟ್ರಿನ ಚಾರ್ಜ್ ಮಾಡಿಸ್ಬೇಕು. ಯಾಕಂದ್ರೆ ಇದರಲ್ಲಿ ಕಿಕ್ಕರೇ ಕೊಟ್ಟಿಲ್ಲ. ಇದರಲ್ಲಿ ನೀವು BS4 ರಾಯಲ್ ಎನ್ಫೀಲ್ಡಲ್ಲಿ ಫ್ರಂಟಲ್ಲಿ ಮಾತ್ರ ನೀವೇನು ನೋಡ್ತೀರಾ, ಡಿಸ್ಕ್ ಬ್ರೇಕ್ನ ನೋಡ್ತೀರಾ. ಬ್ಯಾಕ್ ಸೈಡ್ ಬಂದ್ಬಿಟ್ಟು ಡ್ರಮ್ ಬ್ರೇಕ್ನ ಕೊಡ್ತಾರೆ. BS6ಅಲ್ಲಿ ನಿಮಗೆ ಫ್ರಂಟು ಸಹ ಡಿಸ್ಕ್ ಬರುತ್ತೆ, ಬ್ಯಾಕ್ ಸೈಡ್ ಸಹ ಡಿಸ್ಕ್ ಬರುತ್ತೆ. ಈ ಗಾಡಿಲಿ ABS ಅನ್ನೋದು ನಿಮಗೆ ಬರಲ್ಲ, ಈ ಗಾಡಿಲಿ ನಿಮಗೆ ABS ಇರುತ್ತೆ. ಒಂದು ಬ್ರೇಕಿಂಗ್ ಸಿಸ್ಟಮ್ ಯಾವ್ದು ಚೆನ್ನಾಗಿದೆ ಅಂದರೆ BS6 BS4ಗೆ ಕಂಪೇರ್ ಮಾಡಿದ್ರೆ BS6 ಇಂದು ಬ್ರೇಕಿಂಗ್ ಸಿಸ್ಟಮ್ ಚೆನ್ನಾಗಿದೆ. ಮೈನ್ ರಾಯಲ್ ಎನ್ಫೀಲ್ಡ್ ಲೈಕ್ ಮಾಡೋರು ಏನು ಮಾಡ್ತಾರೆ ಅಂದರೆ ಸೌಂಡ್ ಮತ್ತು ವೈಬ್ರೇಷನ್. ಈ ಗಾಡಿ ಸೌಂಡ್ ಕೇಳಿ ಹಂಗೆ ಯಾವ ಥರ ಇದೆ ಅಂತ. ಇದು ಆ್ಯಕ್ಚುಲಿ ಇದು ಸ್ಟಾಕ್ ಎಕ್ಸಾಸ್ಟ್ ಅಲ್ಲ, ಇದು ಎಕ್ಸಾಸ್ಟ್ನ ಬೇರೆದು ಹಾಕ್ಸಿದ್ದಾರೆ. ಗಾಡಿ BS6 ಗಾಡಿ ಸೌಂಡ್ ನೋಡೋಣ ಬನ್ನಿ. ಇದಕ್ಕೆ ಇನ್ನೊಂದು ಏನು ಅಂದರೆ ಸ್ಟ್ಯಾಂಡ್ ಸೆನ್ಸರ್ ಕೊಟ್ಟಿರ್ತಾರೆ. ಮುಂದೆ ಕ್ಯಾಟ್ ವಾಕ್ ಮಾಡ್ತಿದ್ರು, ಬುಲೆಟ್ ಸೌಂಡೇ ಬರ್ತಾ ಇಲ್ಲ. ಮುಖ ನೋಡೋ ಗಾರೆ ಪಾಡೋದು ಗೌರೇಗೌಡ ನೋಡ್ದಂಗೆ ನೋಡ್ತೀವಲ್ಲ. ಬಾ ಬೋಣ ರಾಯಲ್ ಎನ್ಫೀಲ್ಡ್ ಓನರು, ಮುಂದೇನೋ ಗೂಳಿ ನೀನು ಗೂಳಿ. ರಾಯಲ್ ಎನ್ಫೀಲ್ಡ್ ಅಂದರೆ ನಮ್ಮ ತಲೆಯಲ್ಲಿ ಫಸ್ಟ್ ಬರೋದೇನು ಅಂದರೆ ಸಿನ್ಸ್ 1901ರಲ್ಲಿ ಈ ರಾಯಲ್ ಎನ್ಫೀಲ್ಡ್ ಕಂಪನಿ ಲಿಸ್ಟ್ ಆಗುತ್ತೆ. ಈ ಇಂಜಿನ್ ಬಂದ್ಬಿಟ್ಟು J ಸೀರೀಸ್ ಡಿಸೈನ್ ಅಂತಾರೆ. J ಸೀರೀಸ್ ಡಿಸೈನ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ರಾಯಲ್ ಎನ್ಫೀಲ್ಡ್ ಸ್ಟ್ಯಾಂಡ್ ಸೆನ್ಸರಿಗೆ ವರ್ಕ್ ಆಗ್ತಿಲ್ಲ. J ಸೀರೀಸ್ ಡಿಸೈನ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಈ ಶೇಪ್ ನೋಡಿ, ಇದು ಈ ಸಿಂಗಲ್ ಸಿಲಿಂಡರ್ ಆ್ಯಕ್ಚುಲಿ ಇದು ಇಲ್ಲಿ ನೋಡಿ, ಇಲ್ಲಿ J ಶೇಪ್ ಬಂದಿದೆ. ಸೊ ಇದಕ್ಕೆ ರಾಯಲ್ ಎನ್ಫೀಲ್ಡ್ ಇಂಜಿನ್ಗಳಿಗೆ ಇದೇ ಒಂದು ಕಾರಣಕ್ಕೆ J ಸೀರೀಸ್ ಇಂಜಿನ್ಸ್ ಅಂತ ಕರೀತಾರೆ. ಈ ಕಂಪನಿ 1891ರಲ್ಲಿ ಬಾರೋ 1891ರಲ್ಲಿ ಮೇಲೋಗ್ಬಿಡೋಣ ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. 1891ರಲ್ಲಿ ಆಲ್ಬರ್ಟ್ ಇಡಿ ಮತ್ತೆ ರೋಬರ್ಟ್ ವಾಕರ್ ಸ್ಮಿತ್ ಈ ಕಂಪನಿಯ CEO ಇಬ್ರು ಮ್ಯೂಚುವಲ್ ಪ್ಲಾನ್ ಮಾಡಿಬಿಟ್ಟು ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. 1893ರಲ್ಲಿ ಒಂದು ಕಬ್ಬಿಣದ ತುಂಡು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಬೈಸಿಕಲ್ಸ್ ಪಾರ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರುತ್ತೆ. ಆ ಕಂಪನಿನ ಪರ್ಚೇಸ್ ಮಾಡ್ತಾರೆ. ಇವರೇ ಒಂದು ಎನ್ಫೀಲ್ಡ್ ಅಂತ ಒಂದು ಫಸ್ಟ್ ಬೈಸಿಕಲ್ ನ ಮ್ಯಾನುಫ್ಯಾಕ್ಚರ್ ಮಾಡಿ
ಅದಕ್ಕೆ ಎನ್ಫೀಲ್ಡ್ ಅಂತ ಹೆಸರಿಡ್ತಾರೆ. 1894ರಲ್ಲಿ ಏನು ಮಾಡ್ತಾರೆ ಅಂದರೆ ಆ ಕಂಪನಿ ಹೆಸರು ಚೇಂಜ್ ಮಾಡ್ತಾರೆ, ಎನ್ಫೀಲ್ಡ್ ಬೈಸಿಕಲ್ CO.Ltd. ಫೈನಲ್ ಆಗಿ ಸಿನ್ಸ್ 1901 ಅಂತ ಏನು ಕರಿತೀರಾ, 1901ರಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗಳು ಏನಿರುತ್ತೆ ಈ ಕಂಪನಿ ಲಿಸ್ಟೆಡ್ ಆಗುತ್ತೆ. ಅಲ್ಲಿಂದ ರಾಯಲ್ ಎನ್ಫೀಲ್ಡ್ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲರಿಗೂ ಸೇಲ್ಸ್ ಮಾಡಿಕೊಂಡು ಸಿನ್ಸ್ 1901 ಬರ್ತಾರೆ. ಸಿನ್ಸ್ 1901 2020 ಜನವರಿ ತನಕನೂ BS4 ಗಾಡಿ ತನಕನೂ ರಾಯಲ್ ಎನ್ಫೀಲ್ಡ್ ಗಾಡಿ ಬಗ್ಗೆ ಪಾಯಿಂಟ್ ಔಟ್ ಮಾಡಂಗಿರಲಿಲ್ಲ. ಈ ಗಾಡಿ ಇನ್ನೊಂದೇನು ಅಂದರೆ ಎಲೆಕ್ಟ್ರಾನಿಕ್ಸ್ ಕಡಿಮೆ, ಕ್ರೂಸ್ ಕಂಟ್ರೋಲು, ಟ್ರ್ಯಾಕ್ಷನ್ ಕಂಟ್ರೋಲ್ಸು. ಈ ಗಾಡಿ ಪ್ರೈಸಿಗೆ ಅಂದರೆ ಈ ಗಾಡಿ ಪ್ರೈಸ್ ಹತ್ತತ್ರ 280 ಇದೆ ಆನ್ ರೋಡ್ ಬಂದ್ಬಿಟ್ಟು. ಆ ಗಾಡಿ ಪ್ರೈಸಿಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಇರೋ ಗಾಡಿಗಳು ಸಿಗುತ್ತೆ. ಸೊ ಇದೊಂದು ಇದಕ್ಕೆ ನೆಗೆಟಿವಿಟಿ ಇದೆ. 2020 ಆದಮೇಲೆ ಸೊ BS6 ಅಲ್ಲಿ ನೀವು ಮೈಲೇಜ್ನ ಯಾವುದೇ ಗಾಡಿಲಾಗಲಿ BS4 ಗಾಡಿ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಒಂದು ಪಾಸಿಟಿವಿಟಿನೂ ಇದೆ, ಒಂದು ನೆಗೆಟಿವಿಟಿ ಇದೆ. ಸುಮ್ಮನೆ ಯಾರು ಗಾಡಿನ ಸ್ಟಾಪ್ ಮಾಡಲ್ಲ. ಈ J ಸೀರೀಸ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ನಲ್ಲ, ಈ ಇಂಜಿನ್ ಡಿಸೈನ್ ಮಾಡೋದಕ್ಕೆ J ಸೀರೀಸ್ ಪ್ಲಾಟ್ಫಾರ್ಮ್ ಅಂತಾನೆ ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ನೀವು ಕಾಂಟಿನೆಂಟಲ್ GT ಆಗ್ಬೋದು, ಟ್ವಿನ್ ಸಿಲಿಂಡರ್ ಅಂತ ನೋಡ್ತಿರಲ್ಲ, ಸಿಲಿಂಡರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸೈಲೆನ್ಸರ್ ಒಂದೇ ಪೈಪ್ವರೆಗೂ J ಶೇಪ್ ಬರುತ್ತೆ. ಸೊ ರಾಯಲ್ ಎನ್ಫೀಲ್ಡ್ ಯಾವುದೇ ಗಾಡಿ ನೋಡಿದ್ರೆ ನಿಮಗೆ J ಶೇಪ್ನ ಮೇಂಟೈನ್ ಮಾಡಿರ್ತಾರೆ. ಅದು ಕಂಫರ್ಟಬಲ್ ವೈಸ್ ಬಂದರೆ BS4ಗಿಂತ BS6 ಜಾಸ್ತಿನೇ ಕಂಫರ್ಟಬಲ್ ಇದೆ. ಯಾಕಂದ್ರೆ ಈ ಗಾಡಿಲಿ ಸೌಂಡ್ ಇಲ್ವಲ್ಲ, ಅದಕ್ಕೋಸ್ಕರ ವೈಬ್ರೇಷನ್ ಏನು ಅಷ್ಟಿಲ್ಲ. ಸೊ ಈ ಗಾಡಿಲಿ ಫುಲ್ಲು ಕಂಫರ್ಟಬಲ್ ಇದೆ, ವೈಬ್ರೇಷನ್ ಅಷ್ಟಾಗಲ್ಲ. ವೈಬ್ರೇಷನ್ ಜಾಸ್ತಿ ಇದ್ರೆ ಗುಲಾಬ್ ಜಾಮೂನ್ ಅಲ್ಲ ಅಂತ ಅಲ್ಲಾಡಿ. ಈ BS6 ಅಲ್ಲಿ ನೋಡಿ, ಇಲ್ಲಿ ಎಲ್ಲ ನೀವು ಡಿಜಿಟಲ್ ನೋಡ್ತಾ ಇದ್ದೀರಾ. BS4 ಅಲ್ಲಿ ನೀವು ಡಿಜಿಟಲ್ ಅನ್ನೋದು ಇಲ್ವೇ ಇಲ್ಲ ನಿಮಗೆ. ಸೊ ಫ್ಯೂಯಲ್ ನಾನು 200 ರೂಪೀಸಿಂದ ಹಾಕ್ಸಿದ್ದೀನಿ. ನೀವು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದೊಂದ್ಸಲ ಖಾಲಿ ಅಂತಲೇ ತೋರಿಸುತ್ತೆ. ಫ್ಯೂಯಲ್ ಇಂಡಿಕೇಶನ್ ಫುಲ್ಲು ರಾಂಗ್ ಇದೆ ಗುರು. ಈ ಫ್ಯೂಯಲ್ ಇಂಡಿಕೇಶನ್ ನೀವು ನೋಡಬೇಕು ಅಂದರೆ ಟ್ಯಾಂಕ್ ಓಪನ್ ಮಾಡೇ ನೋಡಬೇಕು. BS4 ಅಲ್ಲಿ ಸ್ಪೋಕ್ಸ್ ವೀಲ್ಸ್ನ ನೋಡ್ತೀರಾ, ಇದರಲ್ಲಿ ಹ್ಯಾಲೋ ವೀಲ್ಸ್ ಕೊಟ್ಟಿದ್ದಾನೆ. ಇದರಲ್ಲೂ ನೆಗೆಟಿವಿಟಿ ಇದೆ, ಅದರಲ್ಲೂ ಅಷ್ಟು ಜಾಸ್ತಿ ನೆಗೆಟಿವಿಟಿ ಇದೆ. ಅದರಲ್ಲೇನು ನೆಗೆಟಿವಿಟಿ ಅಂದರೆ ಬ್ರೇಕಿಂಗ್ ಕಂಟ್ರೋಲ್ ಸಿಸ್ಟಮು. ಸೊ ಅದರಲ್ಲಿ ಬ್ರೇಕಿಂಗ್ ಕಂಟ್ರೋಲ್ ಸಿಸ್ಟಮ್ ಚೆನ್ನಾಗಿಲ್ಲ, ಇದರಲ್ಲಿ ಬ್ರೇಕಿಂಗ್ ಕಂಟ್ರೋಲ್ ಸಿಸ್ಟಮ್ ಚೆನ್ನಾಗಿದೆ. ಅದರಲ್ಲಿ ಕಿಕ್ಕರ್ ಕೊಟ್ಟಿದ್ದಾನೆ, ಈ ಗಾಡೀಲಿ ಕಿಕ್ಕರ್ ಕೊಟ್ಟಿಲ್ಲ. ಪ್ರತಿಯೊಂದು ಗಾಡಿಲೂ ನೆಗೆಟಿವಿಟಿ ಅನ್ನೋದು ಇರುತ್ತೆ. ಆ ನೆಗೆಟಿವಿಟಿ ಅನ್ನೋದು ನಾವು ನೋಡ್ಕೊಂಡು ಹೋದರೆ ಗಾಡಿ ಯಾರೂ ತಗೊಳ್ಳೋದೇ ಇಲ್ಲ ಗುರು. ರಾಯಲ್ ಎನ್ಫೀಲ್ಡಲ್ಲಿ ನೆಗೆಟಿವಿಟಿ ಇದೆಯಾ, ಬೇರೆ ಗಾಡೀಲಿ ಯಾವುದೂ ನೆಗೆಟಿವಿಟಿ ಇಲ್ವಾ ಅಂತ? ಖಂಡಿತ ಎಲ್ಲ ಗಾಡಿಲೂ ಒಂದಲ್ಲ ಒಂದು ನೆಗೆಟಿವಿಟಿ ಇರುತ್ತೆ. ಯಾವಾಗ ಅಂದರೆ ನಾವು ಒಂದು ಗಾಡಿಯಿಂದ ಇನ್ನೊಂದು ಗಾಡಿ ಕಂಪ್ಯಾರಿಸನ್ ಮಾಡಿದ್ರೆ ಮಾತ್ರ. ಈಗ KTM ಅಲ್ಲಿ ಟಾರ್ಕ್ ಕೊಟ್ಟಿದ್ದಾನೆ, NS ಮತ್ತು R15 ಟಾರ್ಕ್ ಕೊಟ್ಟಿಲ್ಲ. ಅದು ಲಾಸ್ಟಲ್ಲಿ KTMನ ಹೊಡೆದಾಕುತ್ತೆ ಖಂಡಿತವಾಗ್ಲೂ. ನಮಗೂ ಫೀಲ್ ಆಗುತ್ತೆ. ಪಕ್ಕದಲ್ಲಿ ಹೋದರೆ ಈ ರಾಯಲ್ ಎನ್ಫೀಲ್ಡ್ BS6 ಇಟ್ಟಿರೋರು BS4 ನೋಡಿ, ಇದಕ್ಕೆ ಸೈಲೆನ್ಸರ್ ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣಲ್ಲ ಗುರು ಈ ಗಾಡಿ. ಯಾಕಂದರೆ ಈ ಕಲರ್ಗೆ ಆ ಸೈಲೆನ್ಸರ್ ಖಂಡಿತವಾಗ್ಲೂ ಮ್ಯಾಚಪ್ ಆಗಲ್ಲ. BS6 ಇಟ್ಟಿರೋರು BS4 ನೋಡಿ ಯಾವತ್ತೂ ಬೇಜಾರಾಗಿ ಹೋಗ್ಬೇಡಿ. ಸೊ ಅದೇ ಥರ ನಮ್ಮ ಲೈಫಲ್ಲಿ ಎಷ್ಟೊಂದು ನೆಗೆಟಿವಿಟಿ ಇರುತ್ತೆ. ನಾವು ನೆಗೆಟಿವಿಟಿ ಅಂತ ಚಿಂತಿಸ್ತಾ ಹೋದರೆ ನೆಗೆಟಿವಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೇನು ಮಾಡಬೇಕು ಅಂದರೆ ಲೈಫಲ್ಲಿ ನಮ್ಮ ಹತ್ರ ಏನು ನೆಗೆಟಿವಿಟಿ ಇದೆ ಅದನ್ನು ನಮ್ಮ ಹತ್ರ ಇರೋ ಒಂದು ಯೂನಿಕ್ ಫೀಚರ್ ಅಂತ ಥಿಂಕ್ ಮಾಡಿದ್ರೆ ಯಾವತ್ತೂ ನಮ್ಮಲ್ಲಿ ನೆಗೆಟಿವಿಟಿ ಕಾಣಲ್ಲ ಗುರು. ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ, ನಿನ್ ಟೈಮ್ ಕೂಡ